ನಮಸ್ಕಾರ ವೀಕ್ಷಕರೇ, ನಾವಿವತ್ತು 85ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025-26ರಲ್ಲಿ ಇದ್ದೇವೆ. ಇಷ್ಟು ದೊಡ್ಡ ಮಟ್ಟದ ಅಥ್ಲೆಟಿಕ್ಸ್ಗಳು, ಸ್ಟಾಫ್ಸ್ಗಳು, ವಾಲಂಟಿಯರ್ಸ್ಗಳು ಹಾಗೂ ಎಲ್ಲರನ್ನು ಸೇರಿ ಸುಮಾರು 6,000 ಮಂದಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ಊಟದ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂತ. ಕ್ರೀಡಾಪಟುಗಳಿಗೆ, ವಾಲಂಟಿಯರ್ಸ್ಗಳಿಗೆ, ರೆಫ್ರೀಸ್ಗಳಿಗೆ ಹಾಗೂ ಸಪೋರ್ಟ್ ಸ್ಟಾಫ್ಸ್ಗಳಿಗೆ ಸೇರಿ ಸರಿಸುಮಾರು 6,000 ಮಂದಿಗೆ ಇಲ್ಲಿ ಊಟವನ್ನು ಕಲ್ಪಿಸಲಾಗ್ತಾ ಇದೆ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುಧೀರ್ ಅಂತ. ಸರ್, 6,000 ಅಂತ ಹೇಳಿದ್ರೆ ಅದೊಂದು ಚಿಕ್ಕ ಸಂಖ್ಯೆ ಅಲ್ಲ. 6,000 ಮಂದಿಗೆ ಊಟದ ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ. ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಿದ್ದೀರಾ? ಹೇಗೆ ಶುಚಿತ್ವವನ್ನು ಕಾಪಾಡ್ತಾ ಇದ್ದೀರಾ ಸರ್? ಇಲ್ಲಿ 28 ಜನರ ನಮ್ಮ ತಂಡ ಇದೆ. ರಾಜೇಂದ್ರ ಜೈನ್ ಅಂತ ಹೇಳಿ ಮುಖ್ಯ ಅಡುಗೆಗಾರ, ಅವರೊಟ್ಟಿಗೆ ಮತ್ತೆ ನಾವೆಲ್ಲ 26 ಜನ ಎಲ್ಲ ಒಟ್ಟಿಗೆ ಸೇರಿ ನಾವು ಅಡುಗೆ ಮಾಡ್ತೇವೆ. ಶುಚಿತ್ವ ಅಂದ್ರೆ ಇಲ್ಲಿ ಎಲ್ಲ ಕ್ಲೀನ್, ಎಲ್ಲ ತೊಳೆದು ಇದೆಲ್ಲ ಮಾಡಿ, ಎಲ್ಲ ತರಕಾರಿಯನ್ನು ತೊಳೆದು ಎಲ್ಲ ಮಾಡಿ, ಮತ್ತೆ ಎಲ್ಲ ಮಕ್ಕಳಿಗೆ ಒಳ್ಳೆಯ ರೀತಿಯ ಫಸ್ಟ್ ಕ್ಲಾಸ್ ಊಟ ಇಲ್ಲಿ ನಾವು ಎಲ್ಲ ರೀತಿಯಲ್ಲಿ ಇದು ಮಾಡ್ತಾ ಎಲ್ಲರೂ ಉಣಬಡಿಸುತ್ತಾ ಇಲ್ಲಿ ಇಷ್ಟು ದೊಡ್ಡ ಸ್ಪೋರ್ಟ್ಸ್ ಇದು ಮೀಟ್ ಆಗ್ತಾ ಉಂಟು. ಆಳ್ವರ ನೇತೃತ್ವದಲ್ಲಿ ಆಗ್ತಾ ಉಂಟು. ಹಾಗಾಗಿ ಇಲ್ಲಿ ನಾವೆಲ್ಲ ಸೇರಿ ಎಲ್ಲರೂ ಒಂದೇ ಇದು ಕುಟುಂಬದ ಥರ ಮತ್ತೆ ಒಳ್ಳೆ ರೀತಿಯಲ್ಲಿ ಎಲ್ಲ ಸಪೋರ್ಟ್, ನಿಮ್ಮ ಆಳ್ವಾಸ್ ಗ್ರೂಪ್ ಇದ್ದು ಎಲ್ಲ ಒಳ್ಳೆ ಸಪೋರ್ಟ್ ಇದೆ, ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ನಡೀತದೆ. ಯಾವುದೇ ಕಾರಣಕ್ಕೂ ನಾವು ಮದುವೆ ಊಟ ಥರ ಒಂದು ಔತಣ ಕೂಟ ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಇದು ಮ್ಯಾನೇಜ್ ಮಾಡ್ತಾ ಇದು ಎಲ್ಲ ಶುಚಿತ್ವವನ್ನು ಕಾಪಾಡುತ್ತಾ ನಾವು ಮಾಡ್ತಾ ಇದ್ದೇವೆ. ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ವಾರ ಪಾಯಸಗಳು, ಇವೆಲ್ಲ ನನಗೆ ಸಾಕು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಸರ್, ಇಷ್ಟು ದೊಡ್ಡ ಮಟ್ಟದ ಅಥ್ಲೆಟ್ಸ್ಗಳಾಗಲಿ, ವಾಲಂಟಿಯರ್ಸ್ ಆಗಲಿ ಮತ್ತು ಸ್ಟಾಫ್ಸ್ಗಳಿಗಾಗಲಿ ನೀವು ಇಷ್ಟು ದೊಡ್ಡ ಮಟ್ಟದ ಫುಡ್ ಸರ್ವನ್ನು ನೀವು ಮಾಡ್ತಾ ಇದ್ದೀರಾ ಸರ್. ಈ ಒಂದು ವ್ಯವಸ್ಥೆಯ ಬಗ್ಗೆ ಹೇಳುವುದಾದ್ರೆ ನಿಮ್ಮ ಅನಿಸಿಕೆ ಏನು ಸರ್? ವ್ಯವಸ್ಥೆ ಬಗ್ಗೆ ಅಲ್ಲಿ ನಮ್ಮ ತುಂಬ ಮಕ್ಕಳು ಉಂಟು ಸರ್ವಿಸ್ ಮಾಡಲಿಕ್ಕೆ. ಇದು ಆಲ್ ಅಂಡರ್ ದ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಆಳ್ವಾಸ್ ಕಾಲೇಜಲ್ಲಿ ಮಾಡ್ತೇವೆ. ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟ್ ಉಂಟು, ಮಧ್ಯಾಹ್ನ ಲಂಚ್ ಉಂಟು ಮತ್ತು ರಾತ್ರಿಗೆ ನೈಟ್ ಸರ್ವಿಸ್ ಬಂದು ಡಿನ್ನರ್ ಸರ್ವಿಸ್ ಉಂಟು. ಹಾಗಾಗಿ ಮಕ್ಕಳು ಎಲ್ಲ ಬ್ಯಾಚಲ್ಲಿ ಬರ್ತವೆ. ಎಲ್ಲ ಫುಡ್ ಸರ್ವಿಸ್ ಅದು ಫುಡ್ಸ್ ಒಳ್ಳೆ ಉಂಟು ಮತ್ತು ಫುಡ್ ಸರ್ವಿಸ್ ಎಲ್ಲ ವ್ಯವಸ್ಥೆ ನಾವು ಸರಿ ಮಾಡಿದ್ದೇವೆ. ಟಾಪ್ ಸರ್ವಿಸ್ ನಾವು ಕೊಟ್ಟು ಎಲ್ಲ VIP ಸರ್ವಿಸ್ ಥರ ಪಟ್ಟೆ ಥರ ಈ ಥರ ಇದು ಮಾಡ್ತೇವೆ. ಓಹೋರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ, ಓಹೋರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ, ಗುಳೂರಿಗೆ ಚಿರೋಟಿ, ಇವೆಲ್ಲ ನನಗೆ ಸಾಟಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. सर, मेरा नाम नवरूप सिंह है। मैं पटियाला यूनिवर्सिटी में पढ़ रहा हूँ। महाराजा भूपेंद्र सिंह पटियाला यूनिवर्सिटी में पढ़ रहा हूँ। हम 4 दिन से यहाँ पे खाना खा रहे हैं। खाना बहुत अच्छा है और डॉक्टर मोहन अल्वा जी का हम दिल से शुक्रिया अदा करते हैं, जिन्होंने इतना बढ़िया अरेंजमेंट किया हमारे लिए खाने का। और ऐसा खाना हम यहाँ पे आके खा रहे हैं जो हम पंजाब में काफ़ी चर्चा करेंगे इसकी भी। काफ़ी खाना अच्छा मिला, तो थैंक यू सर। खाना बहुत अच्छा था, ब्रेकफास्ट भी अच्छा था और सभी स्पोर्ट्समैनों को बहुत अच्छा लगा। ठीक है, और जहाँ तक देखें तो ब्रेकफास्ट हमारा ठीक था। सब प्लेयर जितने भी स्पोर्ट्समैन हैं यहाँ के डाइट से और खाने पीने से बहुत अच्छे हैं। हाँ, हमें साउथ का खाना काफ़ी अच्छा लगा क्योंकि हम यूपी स्टेट से हैं, तो हमारा जो वहाँ का खाने का कल्चर वो थोड़ा अलग है, लेकिन यहाँ का हमें बहुत अच्छा लगा। यहाँ का जो कल्चर है खाने पीने का हमें बहुत अच्छा लगा। ದೊರಕೊಂಡಿತನೆಗೆ ಬಂದು